ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 25 ಭಕ್ತಿ ಸೇವೆಯ ಮಹಿಮೆಗಳು. ಇದರಿಂದ ಇವತ್ತು 8ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 8. ತಸ್ಯ ತ್ವಂ ತಮಸೋಂಧಸ್ಯ ದುಷ್ಪಾರಸ್ಯಾದ್ಯ ಪಾರಗಂ ಸಚ್ಚಕ್ಷುರ್ಜನ್ಮನಾಮಂತೆ ಲಬ್ಧಂ ಮೇ ತ್ವದನುಗ್ರಹಾತ್. ಅನುವಾದ: ಈ ಅಜ್ಞಾನದ ಪ್ರದೇಶದಿಂದ ಹೊರಹೋಗಲು ಭಗವಂತನಾದ ನೀನು ನನ್ನ ಏಕೈಕ ಸಾಧನವಾಗಿರುವೆ, ಏಕೆಂದರೆ ನೀನು ನನ್ನ ದಿವ್ಯ ಚಕ್ಷುಸ್ಸಾಗಿರುವೆ. ಅದನ್ನು ನಿನ್ನ ಕರುಣೆಯಿಂದ ಜನ್ಮ ಜನ್ಮಾಂತರಗಳ ಬಳಿಕ ಪಡೆದಿದ್ದೇನೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ದೇವಹೂತಿ ಏನು ಮಾಡ್ತಾಳೆ? ತನ್ನ ಮಗನ ಹತ್ರ ಬಂದು ಕೇಳ್ಕೊಳ್ತಾಳೆ, ನನ್ನ ಐಹಿಕ ಇಂದ್ರಿಯಗಳಿಂದ ಆದಂತಹ ಕ್ಷೋಭೆಯಿಂದ ನಾನು ತುಂಬ ದುಃಖಿತಳಾಗಿದ್ದೀನಿ. ನನಗೆ ಈ ಒಂದು ಇಂದ್ರಿಯ ಕ್ಷೋಭೆಯ ಕಾರಣದಿಂದಾಗಿ ನಾನು ತಮಸ್ಸಿನ ಪಾತಾಳಕ್ಕೆ ಬಿದ್ದೋಗಿದ್ದೀನಿ ಅಂತ ಅಂದ್ಬಿಟ್ಟು ಹೇಳಿದ್ದನ್ನ ತಿಳ್ಕೊಂಡಿದ್ವಿ. ಈಗ ಮುಂದುವರೆದು ಅವಳು ಹೇಳ್ತಾಳೆ, ಈ ಅಜ್ಞಾನದ ಒಂದು ಪ್ರದೇಶದಿಂದ, ಅಂದರೆ ನಾನೇನು ತಮಸ್ಸಿನ ಅಂಧಕಾರದಲ್ಲಿ ಬಿದ್ದೋಗಿದ್ದೀನಲ್ವಾ, ಈ ಅಜ್ಞಾನದ, ತಮಸ್ಸು ಅಂದ್ರೇನೆ ಅಜ್ಞಾನ ಅಂತ ಅರ್ಥ, ತಿಳುವಳಿಕೆ ಇಲ್ಲದೆ ಇರೋದು ಅಂತ ಅರ್ಥ. ಈ ಅಜ್ಞಾನದಿಂದ ನಾನು ಹೊರಗಡೆ ಹೋಗಬೇಕಾದ್ರೆ, ಯಾಕೆ ಅಂದರೆ ಭಗವಂತನೇ ತನ್ನ ಮಗನಾಗಿ ಹುಟ್ಟುತ್ತಾನೆ ಅನ್ನೋದು ಅವಳಿಗೆ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ಭಗವಂತನಾದ ನೀನು ಮಾತ್ರ ನನಗೆ ಏಕೈಕ ಸಾಧನ. ನಿನ್ನ ಒಂದು ಆಧಾರದಿಂದ ನಾನು ಈ ಒಂದು ಅಜ್ಞಾನದಿಂದ ಹೊರಗಡೆ ಬರಬೇಕೇ ಹೊರತು ನನಗೆ ಇನ್ಯಾರ ಒಂದು ಆಧಾರನೂ ಇಲ್ಲ. ಯಾಕಂದರೆ ಈಗ ತನ್ನ ಗಂಡನೂ ಹೊರಟೋಗಿದ್ದಾನೆ, ಈಗ ಆಧಾರವಾಗಿರೋದು ನೀನು ಮಾತ್ರ. ಯಾಕೆಂದರೆ ಈ ಅಜ್ಞಾನದಿಂದ ಹೊರಗಡೆ ತರೋದಕ್ಕಾಗೋದು ಭಗವಂತ ಮತ್ತು ಗುರುವಿಗೆ ಮಾತ್ರ ಸಾಧ್ಯ. ಸೊ ಅದಕ್ಕೋಸ್ಕರ ಈಗ ನನಗಿರುವಂಥ ಸಾಧನ ನೀನೊಬ್ಬನೇ. ಯಾಕೆಂದರೆ ನೀನು ನನ್ನ ದಿವ್ಯ ಚಕ್ಷುಸ್ಸಾಗಿರುವೆ, ಅಂದರೆ ನೀನು ನನ್ನ ದಿವ್ಯ ಕಣ್ಣುಗಳು. ದಿವ್ಯ ಕಣ್ಣು ಅಂದರೆ ಏನು? ಈಗ ನಮಗಿರುವಂಥ ಈ ಐಹಿಕ ಕಣ್ಣುಗಳಿಂದ ನಾವು ನೋಡೋದಕ್ಕಾಗೋದಿಲ್ಲ. ಅಂದರೆ ಆಧ್ಯಾತ್ಮಿಕವನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಅದಕ್ಕೆ ದಿವ್ಯ ಚಕ್ಷುಗಳು ಬೇಕು. ಅದಕ್ಕೋಸ್ಕರ ನೀನೇ ನನ್ನ ದಿವ್ಯ ಚಕ್ಷು. ಅದಕ್ಕೋಸ್ಕರ ನಿನ್ನ ಕರುಣೆಯಿಂದ ಜನ್ಮ ಜನ್ಮಾಂತರಗಳ ನಂತರ ನಾನು ಪಡೆದಿದ್ದೀನಿ. ಅಂದರೆ ಎಷ್ಟೋ ಜನ್ಮಗಳು ಕಳೆದು ಹೋಗಿದೆ, ಅದೆಲ್ಲ ಜನ್ಮಗಳು ನಾನು ಇದನ್ನು ಪರಿತಪಿಸಿ ಬೇಡ್ಕೊಂಡಿದ್ದೀನಿ. ಅದಕ್ಕೆ ನಿನ್ನ ಕರುಣೆ ಈಗ ನನ್ನ ಮೇಲೆ ಬಿದ್ದಿರೋದ್ರಿಂದ ಈಗ ನನಗೆ ಆ ದಿವ್ಯ ಚಕ್ಷುಗಳು ಸಿಕ್ಕಿದೆ. ನೀನೇ ನನ್ನ ದಿವ್ಯ ಚಕ್ಷು ಅಂತಂದ್ಬಿಟ್ಟು ಇಲ್ಲಿ ಮಗನಾದಂತಹ ಕಪಿಲ ಮುನಿಗಳಿಗೆ ಅವಳು ಹೇಳ್ತಾ ಇದ್ದಾಳೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಈ ಶ್ಲೋಕವು ಸದ್ಗುರು ಮತ್ತು ಶಿಷ್ಯರ ನಡುವಿನ ಸಂಬಂಧವನ್ನು ಸೂಚಿಸುವುದರಿಂದ ಇದು ತುಂಬ ಬೋಧನಾತ್ಮಕವಾಗಿದೆ. ಶಿಷ್ಯನನ್ನು, ಅಂದರೆ ಬದ್ಧಾತ್ಮನನ್ನು ಈ ಅಜ್ಞಾನದ ಕತ್ತಲ ಪ್ರದೇಶದಲ್ಲಿ ಇಡಲಾಗಿದೆ. ಆದ್ದರಿಂದ ಅವನು ಇಂದ್ರಿಯ ತುಷ್ಟಿಯ ಐಹಿಕ ಅಸ್ತಿತ್ವದಲ್ಲಿ ಸಿಲುಕಿರುತ್ತಾನೆ. ಈ ತೊಡಕಿನಿಂದ ಹೊರಹೋಗುವುದು ಮತ್ತು ಸ್ವಾತಂತ್ರ್ಯವನ್ನು ಪಡೆಯುವುದು ತುಂಬ ಕಷ್ಟಕರವಾದದ್ದಾಗಿದೆ. ಆದರೆ ಭಗವಂತನ ಪ್ರತಿನಿಧಿಯಾದ ಕಪಿಲ ಮುನಿಯಂತಹ ಸದ್ಗುರುವನ್ನು ಪಡೆಯಲು ತಕ್ಕಷ್ಟು ಸೌಭಾಗ್ಯವಂತನಾಗಿದ್ದರೆ ಆಗ ಅವನು ಆತನ ಅನುಗ್ರಹದಿಂದ ಆ ಅಜ್ಞಾನದ ಕತ್ತಲೆಯಿಂದ ವಿಮೋಚಿತನಾಗಬಲ್ಲನು. ಆದ್ದರಿಂದ ಅವನು ಜ್ಞಾನ ದೀವಿಗೆಯ ಬೆಳಕಿನ ಸಹಾಯದಿಂದ ತಮಸ್ಸಿನ ಕೆಸರಿನಿಂದ ಶಿಷ್ಯನನ್ನು ಮೇಲೆತ್ತುವವನೆಂದು ಸದ್ಗುರುವನ್ನು ಪೂಜಿಸಲಾಗಿದೆ. ಈ ಶ್ಲೋಕದಲ್ಲಿ ಗುರು ಶಿಷ್ಯರ ಒಂದು ಸಂಬಂಧ ಏನು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿ ಗೊತ್ತಾಗುತ್ತೆ. ಇಲ್ಲಿ ಮಗ ಆದರೂ ಕೂಡ ಅವನು ನನ್ನ ಗುರು ಅಂತ ತಿಳ್ಕೊಂಡಿದ್ದಾಳೆ ಅವಳು. ನಾನು ಅವನ ಶಿಷ್ಯ. ಯಾಕೆ ಅಂತಂದರೆ ಈಗ ನನಗೆ ಅಜ್ಞಾನ ಕವಿದಿರೋದ್ರಿಂದ ಆ ಜ್ಞಾನದ ಪ್ರಕಾಶವನ್ನು ಹೊತ್ತಿಸುವವನು ಯಾರು ಅಂದರೆ ಈಗ ನನ್ನ ಮಗನೇ ಅನ್ನೋದು ಗೊತ್ತಾಗಿ ಆ ಗುರು ಶಿಷ್ಯರ ಒಂದು ಸಂಬಂಧ ಹೇಗಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಶಿಷ್ಯ ಅಂದರೆ ಬದ್ಧಾತ್ಮನನ್ನ, ಇಲ್ಲಿ ಯಾರು ಬದ್ಧತೆಗೆ ಒಳಗಾಗಿರ್ತಾರೋ, ಏನು ಬದ್ಧತೆಗೆ ಒಳಗಾಗೋದು ಅಂತಂದರೆ ಈ ಭೌತಿಕ ಪ್ರಪಂಚವನ್ನೇ ಸರ್ವಸ್ವ ಅಂತ ತಿಳ್ಕೊಂಡು ಅಲ್ಲಿರುವಂಥ ಜ್ಞಾನವನ್ನೇ ಶ್ರೇಷ್ಠ ಅಂತ ತಿಳ್ಕೊಂಡು ಅದ್ರ ಹಾಗೆ ನಡ್ಕೊಳ್ತಾ ಇರ್ತೀವಲ್ವ, ಅದು ಆ ಒಂದು ರೀತಿಯ ಬದ್ಧ ಸ್ಥಿತಿಯಿಂದ ಹೊರಗಡೆ ಬರಬೇಕು. ಅಂದರೆ ಅಜ್ಞಾನದ ಕತ್ತಲು ಪ್ರದೇಶ ಅಂತ ಅಂದರೆ ಈಗ ನಾವು ಹುಟ್ಟಿದ ತಕ್ಷಣ ನಾವು ಅಜ್ಞಾನದಲ್ಲಿ ಇರ್ತೀವಿ.
ಆ ಅಜ್ಞಾನದಿಂದ ಹೊರಗಡೆ ಬರ್ಬೇಕು ನಾವು. ಇಲ್ಲಾಂದ್ರೆ ಏನ್ ಮಾಡ್ತೀವಿ, ಆ ಅಜ್ಞಾನದಲ್ಲಿರೋದ್ರಿಂದ ನಮ್ಮ ಇಂದ್ರಿಯಗಳಿಗೆ ಏನೇನ್ ಇಷ್ಟನೋ ಅದರಲ್ಲೇ ಮುಳುಗಿರ್ತೀವಿ. ಐಹಿಕ ಅಸ್ತಿತ್ವದಲ್ಲೇ ಸಿಕ್ಕಾಕೊಂಡಿರ್ತೀವಿ. ನಾವು ಅದರಿಂದ ಹೊರಗಡೆ ಬರೋದಕ್ಕೆ ಆಗಲ್ಲ. ಅಷ್ಟೊಂದು ನಮ್ಮನ್ನ ಅದು ಕಟ್ಟಾಕ್ಬಿಡುತ್ತೆ. ಆದ್ರೆ ಈ ಒಂದು ತೊಡಕಿದೆಯಲ್ಲ, ಈ ಒಂದು ಬಂಧನ ಇದೆಯಲ್ಲ, ಇದರಿಂದ ಹೊರಗೆ ಹೋಗೋದು ಮತ್ತೆ ಸ್ವಾತಂತ್ರ್ಯವನ್ನ ಪಡಿಬೇಕು ಅಂತಂದ್ರೇನೆ ತುಂಬಾ ಕಷ್ಟ. ಆದ್ರೆ ಭಗವಂತನ ಪ್ರತಿನಿಧಿಯಾದಂತಹ ಈಗ ಕಪಿಲ ಮುನಿಗಳಿದಾರಲ್ಲ, ಅಂಥ ಯಾರಾದ್ರೂ ಒಬ್ರು ಸದ್ಗುರುವನ್ನ ನಾವು ಪಡಿಬೇಕು ಅಂತಂದ್ರೆ ಅವರು ಸಿಕ್ಕಿದ್ರೆ ನಮಗೆ ಇದರಿಂದ ನಾವು ಹೊರಗಡೆ ಬರ್ಬೋದು. ಆದ್ರೆ ಅಂಥವರು ನಮಗೆ ಸಿಗಬೇಕು ಅಂದ್ರೂ ಕೂಡ ನಾವು ಒಂದಷ್ಟು ಸೌಭಾಗ್ಯವಂತರಾಗಿರ್ಬೇಕಾಗ್ಲೇ ಸಿಗೋದು. ಅಂದ್ರೆ ಏನು, ಒಳ್ಳೆ ಕೆಲಸಗಳನ್ನ ಮಾಡಿ ನಮಗೆ ಆ ಭಾಗ್ಯ ಇದ್ರೆ ಮಾತ್ರ ಸಿಗೋದು. ಅರ್ಹತೆ ಇರಬೇಕು ನಮಗೆ, ಇಲ್ಲ ಅಂದ್ರೆ ಸಿಗೋದಿಲ್ಲ. ಆ ಸೌಭಾಗ್ಯ ಏನಾದ್ರೂ ಸಿಕ್ಕಿದ್ರೆ ಸದ್ಗುರುವನ್ನ ಪಡೆಯುವಂಥದ್ದು, ಅವನ ಅನುಗ್ರಹದಿಂದ ಅಜ್ಞಾನದ ಕತ್ತಲೆಯಿಂದ ನಾವು ದೂರ ಆಗಬಹುದು. ಅದಕ್ಕೋಸ್ಕರನೇ ಅವನು ಏನ್ ಮಾಡ್ತಾನೆ, ಜ್ಞಾನ ದೀವಿಗೆಯ ಬೆಳಕಿನ ಸಹಾಯದಿಂದ ತಮಸ್ಸಿನ ಕೆಸರಲ್ಲಿ ಸಿಕ್ಕಾಕೊಂಡಿರುವಂತಹ ಶಿಷ್ಯನನ್ನ ಅವನು ಮೇಲೆತ್ತುತ್ತಾನೆ. ಅದಕ್ಕೆ ಅವನನ್ನ ಸದ್ಗುರು ಅಂತ ಪೂಜೆ ಮಾಡೋದು. ಸೊ ಈಗ ಸದ್ಗುರು ಅಂತಂದ್ರೆ ಎಷ್ಟು ಇಂಪಾರ್ಟೆಂಟು ಅನ್ನೋದು ಗೊತ್ತಾ? ನಮ್ಮನ್ನ ಈ ಒಂದು ಬಂಧನದಿಂದ ಬಿಡಿಸುವಂಥವ್ನು ಅವನು. ಅಜ್ಞಾನದ ಕತ್ತಲೆಯಿಂದ ಜ್ಞಾನದ ಕಡೆಗೆ ಕರ್ಕೊಂಡು ಹೋಗೋವನು ಅವನು. ಅದಕ್ಕೋಸ್ಕರ ಅವನಿಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನ ಕೊಡ್ತೀವಿ, ಪೂಜೆ ಮಾಡ್ತೀವಿ. ಪಾರಗಂ ಎಂಬ ಪದ ತುಂಬಾ ಔಚಿತ್ಯಪೂರ್ಣವಾಗಿದೆ. ಪಾರಗಂ ಎಂಬುದು ಶಿಷ್ಯನನ್ನು ಆಚೆಯ ದಡಕ್ಕೆ ಕರೆದೊಯ್ಯಬಲ್ಲವನೆಂದು ಹೇಳುತ್ತದೆ. ಬದ್ಧ ಜೀವನವು ಈಚೆಯ ದಡವಾಗಿದೆ, ಸ್ವಾತಂತ್ರ್ಯದ ಜೀವನವು ಆಚೆಯ ದಡವಾಗಿದೆ. ಸದ್ಗುರುವು ಜ್ಞಾನದಿಂದ ಶಿಷ್ಯನ ಕಣ್ಣುಗಳನ್ನು ತೆರೆಯಿಸಿ ಆತನನ್ನು ಆಚೆಯ ದಡಕ್ಕೆ ಕರೆದೊಯ್ಯುತ್ತಾನೆ. ನಾವು ಕೇವಲ ಅಜ್ಞಾನದ ದೆಸೆಯಿಂದ ತೊಳಲುತ್ತಿದ್ದೇವೆ. ಸದ್ಗುರುವಿನ ಉಪದೇಶದಿಂದ ಅಜ್ಞಾನದ ಕತ್ತಲು ದೂರವಾಗುವುದು. ತನ್ಮೂಲಕ ಶಿಷ್ಯನು ಸ್ವಾತಂತ್ರ್ಯದ ದಡಕ್ಕೆ ಹೋಗಲು ಸಮರ್ಥನಾಗುವನು. ನೋಡಿ, ಈ ಪಾರಗಮ್ ಅನ್ನುವಂಥ ಶಬ್ದ ಪ್ರಯೋಗ ಮಾಡಿದಾರಲ್ಲ, ಅದಕ್ಕೆ ಅರ್ಥ ಏನು ಅಂತಂದ್ರೆ, ಒಬ್ಬ ಶಿಷ್ಯನನ್ನ ಈ ದಡದಿಂದ ಆ ದಡಕ್ಕೆ ಕರ್ಕೊಂಡು ಹೋಗುವಂಥವ್ನು ಅಂತ ಅಂದ್ಬಿಟ್ಟು, ಅಂದ್ರೆ ಇಲ್ಲಿಂದ ಪಾರು ಮಾಡುವಂಥವ್ನು ಅಂತ. ಈಗ ಬದ್ಧ ಜೀವನ ಅನ್ನೋದು ಒಂದು ದಡ ಆದ್ರೆ ಸ್ವತಂತ್ರದ ಜೀವನ ಇನ್ನೊಂದು ದಡ ಆಗಿರುತ್ತೆ. ನಾವು ಈ ದಡದಲ್ಲೇ ಇದ್ದು 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 ನಮಗೆ ರೂಢಿ ಆಗ್ಬಿಟ್ಟಿದೆ. ಯಾರದೋ ಒಂದು ಪ್ರವಚನನೋ ಅಥವಾ ಯಾರೋ ಒಂದು ಹೇಳಿದಂತಹ ಮಾತು ನಮ್ಮ ತಲೆಗೆ ಹೋಗಿ, ಹೌದು ನಾನು ಇಲ್ಲಿ ತುಂಬಾ ಕಷ್ಟವನ್ನ ಅನುಭವಿಸ್ತಾ ಇದ್ದೀನಿ, ನರಳ್ತಾ ಇದ್ದೀನಪ್ಪ, ನಾನು ಕೂಡ ಸ್ವತಂತ್ರವಾಗಿರ್ಬೇಕು ಅನ್ನೋ ಒಂದು ಮನಸ್ಥಿತಿ ಬಂದಾಗ ನಾನು ಈ ದಡದಿಂದ ಆ ದಡಕ್ಕೆ ಹೋಗ್ಬೇಕು. ಈ ದಡದಿಂದ ಆ ದಡಕ್ಕೆ ನಮ್ಮನ್ನ ಕರ್ಕೊಂಡು ಹೋಗೋರು ಯಾರು ಅಂತಂದ್ರೆ ಅದು ಸದ್ಗುರುಗಳು. ಅಂದ್ರೆ ಒಂದು ಗುರುವಿನ ಸ್ಥಾನದಲ್ಲಿ ಯಾರು ಇರ್ತಾರೋ ಅವರು ನಮ್ಮನ್ನು ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಸದ್ಗುರು ಏನ್ ಮಾಡ್ತಾನೆ, ಜ್ಞಾನವನ್ನ ಕೊಡ್ತಾನೆ, ತಿಳುವಳಿಕೆಯನ್ನ ಹೇಳ್ತಾನೆ, ಹೀಗಲ್ಲ ಹೀಗಿರ್ಬೇಕು ಅಂತೆಲ್ಲ ಮಾಡಿ ಶಿಷ್ಯನ ಕಣ್ಣುಗಳನ್ನ ತೆರೆಸ್ತಾನೆ. ಅಂದ್ರೆ ಏನು, ನಮಗೆ ಜ್ಞಾನದ ಉದಯವನ್ನ ಮಾಡಿಸ್ತಾನೆ. ಆ ರೀತಿ ಮಾಡಿ ಅವನು ಆ ಕಡೆ ದಡಕ್ಕೆ ಕರ್ಕೊಂಡು ಹೋಗ್ತಾನೆ. ನಾವು ಕೇವಲ ಈ ಅಜ್ಞಾನದ ಕಾರಣದಿಂದ ನಾವು ತುಂಬಾ ಹಿಂಸೆ ಪಡ್ತಾ ಇದೀವಿ. ನಮಗೆ ರೋಗ ರುಜಿನಗಳು ಬರುತ್ತೆ, ಹಿಂಸೆಗಳು ಬರುತ್ತೆ, ಸುಖ ದುಃಖ ಎಲ್ಲ ತರದ್ದನ್ನು ಅನುಭವಿಸ್ತಾ ಇದೀವಿ. ಯಾವಾಗ ನಾವು ಒಬ್ಬ ಸದ್ಗುರುವಿನ ಉಪದೇಶವನ್ನ ಕೇಳ್ತೀವೋ, ಅವ್ರು ಹೇಳಿದಂಗೆ ನಾವು ನಡ್ಕೊಳ್ತೀವೋ, ಆಗ ನಮಗೆ ಅಜ್ಞಾನದ ಕತ್ತಲು ದೂರ ಆಗುತ್ತೆ. ಮತ್ತೆ ಶಿಷ್ಯ ಸ್ವತಂತ್ರದ ದಡಕ್ಕೆ ಹೋಗೋದಕ್ಕೆ ಅವನು ಸಮರ್ಥನಾಗ್ತಾನೆ. ಇಲ್ಲೇನಾಗುತ್ತೆ ಅಂದ್ರೆ, ನಮಗೆ ಎಷ್ಟು ನಾವು ಅದರಲ್ಲಿ ಮುಳುಗೋಗಿದ್ದೀವಿ ಅಂತಂದ್ರೆ, ಯಾರಾದ್ರೂ ಬಂದು ನಮಗೆ ಈ ತರ ಒಂದು ಸ್ವತಂತ್ರವಾದ ಜೀವನನೂ ಇದೆ ಅಂದ್ರೆ ನಮಗೆ ಅದನ್ನ ನಂಬೋದಕ್ಕೂ ಸಾಧ್ಯ ಇಲ್ಲ. ನಾವು ಅಷ್ಟೊಂದು ಈ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ಇದೇ ನನಗೆ ಸರ್ವಸ್ವ ಅಂತ ತಿಳ್ಕೊಂಬಿಟ್ಟಿರ್ತೀವಿ. ಈಗ ನೋಡಿ, ಇದಕ್ಕೊಂದು ಎಕ್ಸಾಂಪಲ್ ನಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ, ಈಗ ಕೈದಿಗಳಿರ್ತಾರಲ್ವಾ, ಅವರನ್ನ ಜೈಲಲ್ಲಿ ಹಾಕಿರ್ತಾರೆ. ಆ ಜೈಲಲ್ಲಿ ಅವ್ರೇನ್ ಅನ್ಕೊಳ್ತಾರೆ, ಕೆಲವರು ಇಲ್ಲೇ ಎಲ್ಲ ಅನುಕೂಲ ಇದೆ, ಇದೇ ನನಗೆ ಸರ್ವಸ್ವ, ಇದೇ ನನ್ನ ಮನೆ ಅನ್ಕೊಂಡು ಅಲ್ಲಿರೋರನ್ನೆಲ್ಲ ಯಾಕಂದ್ರೆ ಅಲ್ಲಿಗೆ ಹೋಗೋರು ಸ್ವಲ್ಪ ಕೆಟ್ಟ ಒಂದು ಕೆಲಸಗಳನ್ನ ಮಾಡೋರು ಅಂತ ಮನಸ್ಥಿತಿ ಇರೋರೆ ಅಲ್ವಾ. ಅಲ್ಲೂ ಹೋಗ್ಬಿಟ್ಟು ಇಲ್ಲೂ ಕೂಡ ನಾನ್ ಬಾಸು, ನನ್ನ ತರ ನೀವೆಲ್ಲ ಕೇಳ್ಬೇಕು ಅಂತ ಅನ್ಬಿಟ್ಟು ಆ ಜೈಲನ್ನೇ ನನಗ್ ಸ್ವರ್ಗ ಅಂತ ತಿಳ್ಕೊಂಬಿಟ್ಟಿರ್ತಾನೆ ಅವನು. ಆ ರೀತಿ ಬದುಕೋರು ಇರ್ತಾರೆ. ಕೆಲವ್ರು ಇರ್ತಾರೆ, ಅವ್ರೇನು ಅಂತಂದ್ರೆ, ಇಲ್ಲಪ್ಪ ಇದು ನನ್ನ ಜಾಗ ಅಲ್ಲ, ಆದ್ರೆ ನನಗೆ ಗೊತ್ತಿಲ್ಲದೆ ಏನೋ ತಪ್ಪು ಮಾಡಿ ಇಲ್ಲಿ ಬಂದ್ಬಿಟ್ಟಿದ್ದೀನಿ, ಆದ್ರೆ ನಾನು ಇಲ್ಲಿಂದ ಹೊರಗಡೆ ಹೋಗಿ ನಾನು ಮತ್ತೆ ಹೊಸ ಜೀವನವನ್ನ ಶುರು ಮಾಡಬೇಕು, ಅಥವಾ ನಾನು ಸಂತೋಷವಾಗಿರ್ಬೇಕು, ಸ್ವತಂತ್ರವಾಗಿರ್ಬೇಕು ಅಂತ ಅವನು ಯೋಚನೆ ಮಾಡ್ತಾನೆ.
ಈಗ ಇವನು ಜೈಲನ್ನೇ ತನ್ನ ಸರ್ವಸ್ವ ಅನ್ಕೊಂಡಿರ್ತಾನಲ್ಲ, ಅವನಿಗೆ ಇದರಿಂದ ಹೊರಗಡೆ ಹೋದ್ರೆ ಅಲ್ಲಿ ನನಗೆ ಇನ್ನೂ ಸ್ವಾತಂತ್ರ್ಯ ಇದೆ ಅನ್ನೋದನ್ನೇ ಮರ್ತು ಹೋಗಿರ್ತಾನ ಅವನು. ಅವನಿಗೇನು ಅಂತಂದ್ರೆ ಇಲ್ಲಿ ನಾನು ಹೇಳ್ದಂಗೆಲ್ಲ ಇವ್ರು ಕೇಳ್ತಾರೆ, ನಂದೇ ನಡೆಯತ್ತೆ ಅನ್ನೋ ಒಂದು ಖುಷಿನಲ್ಲ ಅವನು. ಹೊರಗಡೆ ಹೋದ್ರೆ ಇನ್ನೂ ದೊಡ್ಡ ಪ್ರಪಂಚ ಇದೆ, ಅಲ್ಲಿ ಏನು ಬೇಕೋ ಎಲ್ಲಾ ಥರದ ಸೌಕರ್ಯಗಳಿದೆ, ನಾನು ಎಷ್ಟು ಚೆನ್ನಾಗಿ ಜೀವನ ಮಾಡ್ಬೋದು ಅದೆಲ್ಲ ಮರ್ತೇ ಹೋಗಿರ್ತಾನಲ್ವಾ. ಆ ರೀತಿ ಡಿಫ್ರೆನ್ಸನ್ನು ನಾವು ನೋಡಿದಾಗ ಅದಕ್ಕೂ ನಾವು ಈ ಭೌತಿಕ ಪ್ರಪಂಚದಲ್ಲಿ ಸಿಕ್ಕಾಕೊಂಡಿರೋದಕ್ಕೂ ಎರಡಕ್ಕೂ ನಾವು ತಾಳೆ ಮಾಡಿ ನೋಡ್ಕೋಬೋದು. ಅದೇ ರೀತಿ ನಾವು ಬದುಕ್ತಾ ಇರೋದಿಲ್ಲಿ. ನಮಗೆ ನೋಡಿ ಇಲ್ಲಿ ತುಂಬಾ ಕಟ್ಟುಪಾಡುಗಳಿರುತ್ತೆ, ರೀತಿ ನೀತಿಗಳು, ನಿಯಮಗಳು ಎಲ್ಲವನ್ನ ಅನುಭವಿಸ್ಬೇಕು. ಅಷ್ಟಲ್ಲದೆ ಈ ಶರೀರಕ್ಕೆ ಬರುವಂತ ಕೆಲವೊಂದು ಕಾಯಿಲೆ ಆಗಿರ್ಬೋದು, ಸುಖ, ದುಃಖ, ನೋವು, ನಲಿವು, ಇನ್ನು ಏನೇನೋ ಇರತ್ತೆ. ಅವಮಾನ ಮಾಡಿಸ್ಕೊಳ್ಳೋದು, ಹೊಗಳೋದು ಎಲ್ಲಾ ತರದ್ದು ಇರತ್ತೆ. ಎಲ್ಲವನ್ನ ಅನುಭವಿಸ್ಬೇಕಾಗತ್ತೆ. ಸ್ವತಂತ್ರವಾದಂತಹ ಜೀವನ ಇದು ಅಲ್ವೇ ಅಲ್ಲ. ಒಂದು ಬಂಧನದ ಜೀವನದಲ್ಲೇ ನಾವು ಕಳೀತಾ ಇರ್ತೀವಿ. ಜನ್ಮ ಜನ್ಮಾಂತರಗಳ ಬಳಿಕ ದೇವೋತ್ತಮ ಪರಮಪುರುಷನಿಗೆ ಶರಣಾಗುವರೆಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಅಂತೆಯೇ ಜನ್ಮ ಜನ್ಮಾಂತರಗಳ ಬಳಿಕ ಪರಂಪರಾಗತ ಸದ್ಗುರುವನ್ನು ಕಾಣಲು ಮತ್ತು ಕೃಷ್ಣನ ಪ್ರತಿನಿಧಿಯಾದ ಅಂತಹ ಸದ್ಗುರುವಿಗೆ ಶರಣಾಗಲು ಸಮರ್ಥನಾದರೆ ಆತನು ಪ್ರಕಾಶದ ದಡ ಸೇರುವನು. ನೋಡಿ, ಭಗವದ್ಗೀತೆಯಲ್ಲಿ ಕೃಷ್ಣ ಇದ್ರ ಬಗ್ಗೆ ಹೇಳಿದನೇನು ಅಂತಂದ್ರೆ, ಯಾರು ನನಗೆ ಸುಮ್ಮನೆ ಶರಣಾಗತಿ ಆಗಲ್ಲಪ್ಪ, ಅವ್ರು ಎಷ್ಟೋ ಜನ್ಮ ಜನ್ಮಾಂತರಗಳಿಂದ ಅವ್ರು ಒಳ್ಳೆ ಕೆಲಸನ ಮಾಡಿ ಒಳ್ಳೆತನದಲ್ಲೇ ಅವರು ಬದುಕಿ ಬಂದಾಗ ಯಾವುದೋ ಒಂದು ಜನ್ಮದಲ್ಲಿ ನನಗೆ ಶರಣಾಗತಿ ಆಗಬೇಕು ಅನ್ನುವಂಥ ಮನಸ್ಥಿತಿ ಅವ್ರಿಗೆ ಬರುತ್ತೆ. ಈಗ ನಾವು ಎಷ್ಟೋ ಜನಕ್ಕೆ ನೋಡಿರ್ತೀವಿ, ದೇವ್ರಿಗೆ ನಮಸ್ಕಾರ ಮಾಡು ಅಂದ್ರೂ ಮಾಡೋದಿಲ್ಲ. ಅಯ್ಯೋ ನನಗದೆಲ್ಲ ಆಗೋದಿಲ್ಲ, ನನಗದು ಇಷ್ಟ ಇಲ್ಲ, ನಾನು ಅದನ್ನ ನಂಬಲ್ಲ, ಹಾಗೆಲ್ಲ ಅಂತಾರೆ. ಅವ್ರು ಇನ್ನೂ ಎಷ್ಟೋ ಜನ್ಮಗಳು ಕಳಿಬೇಕಾಗುತ್ತೆ. ಆದರೆ ಎಲ್ಲರೂ ಕೂಡ ಒಂದಲ್ಲ ಒಂದು ದಿವಸ ಆ ಭಗವಂತನಿಗೆ ಶರಣಾಗತಿ ಆಗಲೇಬೇಕು ಅಂತ ಪರಿಸ್ಥಿತಿಯನ್ನ ಕ್ರಿಯೇಟ್ ಮಾಡ್ತಾನ ಅವನು. ಯಾಕಂದ್ರೆ ಅವನು ನಮ್ಮನ್ನ ಇಲ್ಲಿ ಈ ಬಂಧನದಿಂದ ಬಿಡುಗಡೆ ಮಾಡಬೇಕು ಅಂತ ಅನ್ಕೊಂಡಿರ್ಬೇಕಾದ್ರೆ ಅದನ್ನ ಒಂದಲ್ಲ ಒಂದ್ ದಿವಸ ಮಾಡೇ ಮಾಡ್ತಾನೆ. ಅದು ಒಬ್ರಿಗೆ ಇವತ್ತಾದ್ರೆ ಇನ್ನೊಬ್ರಿಗೆ ಇನ್ನೊಂದ್ ದಿವಸ ಆಗೇ ಆಗುತ್ತೆ. ಬಟ್ ಅದಕ್ಕೆ ತುಂಬಾನೇ ಕಷ್ಟಪಡ್ಬೇಕು ನಾವು. ನಮ್ಮಲ್ಲಿ ಆ ಭಾವ ಬರಬೇಕು ಅಂತಂದ್ರೆ ನಮಗಷ್ಟೆಲ್ಲ ಅನುಭವಗಳಾಗಬೇಕು, ಏಟುಗಳು ನಾವು ತಿನ್ನಬೇಕಾಗತ್ತೆ ಜೀವನದಲ್ಲಿ. ಅಷ್ಟೆಲ್ಲ ಅನುಭವ ಆದಮೇಲೆ ನಮಗದು ಸಿಗುವಂಥದ್ದು. ಅದಕ್ಕೆ ಕೃಷ್ಣ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ, ಎಷ್ಟೋ ಜನ್ಮಗಳು ಕಳೆದ ಮೇಲೆ ಅವರು ಶರಣಾಗತಿ ಆಗ್ತಾರೆ ಅಂತಂದ್ಬಿಟ್ಟು. ಅದಕ್ಕೆ ಜನ್ಮ ಜನ್ಮಾಂತರಗಳ ನಂತರ ಅವ್ರಿಗೆ ಒಬ್ಬ ಸದ್ಗುರು ಅನ್ನೋನು ಸಿಗ್ತಾನೆ. ಎಲ್ಲೋ ಒಂದ್ ಕಡೆ ಯಾರೋ ಹೇಳಿದ್ದು ನಮ್ಮ ಮನಸ್ಸಿಗೆ ತಗಲುತ್ತೆ. ಅಂದ್ರೆ ಏನು, ಎಷ್ಟೋ ಜನ ಹೇಳಿರ್ತಾರೆ ಅದೇ ವಿಷಯವನ್ನ, ಆದರೆ ನಮ್ಮ ತಲೆಗೆ ಹೋಗಿರಲ್ಲ ಅದು. ಆದರೆ ಯಾವಾಗಲೋ ಒಂದು ನನ್ನ ಸಮಯ ಬಂತು ಅಂತಂದರೆ ಆವಾಗ ಯಾರೋ ಹೇಳಿದ ಒಂದು ಚಿಕ್ಕ ಮಾತು ಕೂಡ ನಮಗೆ ತುಂಬ ಮನಸ್ಸಿಗೆ ಹೋಗಿ, ಹೌದು ನಾನು ಈ ರೀತಿ ಮಾಡಬೇಕು ಅನ್ನೋದು ಬರುತ್ತೆ. ಆವಾಗ ಯಾರೋ ಒಬ್ಬರು ಸದ್ಗುರು ನಮಗೆ ಸಿಗ್ತಾರೆ. ಮತ್ತು ಕೃಷ್ಣನ ಪ್ರತಿನಿಧಿಯಾಗಿರುವಂಥ ಅಂಥ ಸದ್ಗುರುವಿಗೆ ನಾವು ಶರಣಾಗತಿ ಆಗ್ತೀವಿ. ಅಲ್ಲಿಂದ ಏನಾಯಿತು, ಪ್ರಕಾಶದ ದಡವನ್ನು ಸೇರ್ತೀವಿ. ಅಂದರೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ನಾವು ಹೋಗೋದಕ್ಕೆ ಅದು ನಮಗೆ ಸಹಾಯ ಮಾಡುತ್ತೆ ಅನ್ನೋದು ಇದರ ಅರ್ಥ. ಈಗ ನೋಡಿ, ಇಷ್ಟು ವರ್ಷಗಳಿಂದ ನಾವು ಎಷ್ಟೋ ಜನ ಏನೇನೋ ಕೆಲಸ ಮಾಡ್ಕೊಂಡಿದ್ವಿ. ಆದರೆ ಈಗ ನೋಡಿ ನಾವೆಲ್ಲ ಸೇರಿ ಈ ಭಾಗವತವನ್ನ ಓದ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ ಅಂತಂದರೆ ನಮ್ಮಷ್ಟು ಪುಣ್ಯ ಇನ್ಯಾರು ಮಾಡಿದ್ದಾರೆ? ಅಂದರೆ ಆ ಗುರುವಿನ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬಿದ್ದಿರೋದ್ರಿಂದ ನಮಗಿದು ಸಿಕ್ಕಿದೆ. ಸೊ ಅದಕ್ಕೋಸ್ಕರ ನಾವು ಪ್ರತಿನಿತ್ಯ ಇದನ್ನು ಕೇಳೋ ಹಾಗಾಗಿದೆ ಅಂತ ನಾವು ಅರ್ಥ ಮಾಡ್ಕೋಬೋದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.